ಕೊನೆಗೂ ಪಾಕಿಸ್ತಾನದ ಮಾಯಾ ಮಂತ್ರ ಮಾಟ ಪ್ಲೇಯರ್ಗೆ ಎರಡೆರಡು ಪಂಡಿತರು ಧಮಾರ್. ಯಾಕೆ ಅಂದರೆ ಚಾಂಪಿಯನ್ಸ್ ಟ್ರೋಫಿಲಿ ಫೈನಲ್ಗೆ ಭಾರತ ಲಗ್ಗೆ ಇಟ್ಟಿದೆ. ಆಸ್ಟ್ರೇಲಿಯಾವನ್ನು 4 ವಿಕೆಟ್ಗಳಿಂದ ಸೋಲಿಸಿದೆ. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇಬ್ಬರನ್ನ ಬಿಟ್ಟರೆ ಬಂದವರೆಲ್ಲ ನಂದೂ ಇರಲಿ ಅಂತ ಅಷ್ಟು ರನ್ ಹೊಡೆದಿದ್ದಾರೆ. ಲೈಕ್ ವಿರಾಟ್ ಕೊಹ್ಲಿ 80, ರಾಹುಲ್ ಒಂದು 42, ಶ್ರೇಯಸ್ ಅಯ್ಯರ್ ಒಂದು 50 ಚಿಲ್ಲರೆ, 45 ಈ ಥರ ಎಲ್ಲ ಹೊಡ್ಕೊಂಡು ಹೋದ್ರು. ಪಾಂಡ್ಯ ಇಷ್ಟು, ಶರ್ಮಾ ಇಷ್ಟು, ಹೀಗೆಲ್ಲರೂ ಹೊಡ್ಕೊಂಡು ಹೋದ್ರು. ಹಂಗಾಗಿ ಗೆದ್ದರು ಆರಾಮಾಗಿ. 48 ಓವರಲ್ಲಿ ಗೆದ್ದಿದ್ದಾರೆ. ಯಾಕೆ ಇಷ್ಟು ಹೇಳಿದೆ ಅಂದರೆ ಆಸ್ಟ್ರೇಲಿಯಾನವ್ರು ಹೇಳಂಗಿಲ್ವಲ್ಲ, ಜೈಶಾ ಪ್ಲೇಯರ್ ಎರಡೆರಡು ಪಂಡಿತರು ಕರ್ಕೊಂಬಂದಿದ್ದ ಅಲ್ಲಿ ಎಲ್ಲ ನಿಂಬೆಹಣ್ಣು ಇಟ್ಕೊಂಡು ಕೂತಿದ್ರಪ್ಪ ಅಂತ ಹೇಳಂಗಿಲ್ವಲ್ಲ ಪುಣ್ಯಕ್ಕೆ. ಪಾಕಿಸ್ತಾನ ಅಪ್ಪ ಬಚಾವಾದ್ರಿಪ್ಪ. ಒಟ್ಟಲ್ಲಿ ಗೆದ್ದಿದ್ದಾರೆ ಇಂಡಿಯಾ 264 ಫಾರ್ 10. ಆಸ್ಟ್ರೇಲಿಯಾ ಭಾರತ 267ಕ್ಕೆ 6. ಆಸ್ಟ್ರೇಲಿಯಾ ತನ್ನ ಆರಂಭದ ಆಟದಲ್ಲಿ ಚೆನ್ನಾಗೇ ಆಡ್ಕೊಂಡು ಬಂತು, ಹಂಗೇನಿಲ್ಲ ಅಂತಲ್ಲ. ಬಟ್ ಸಸ್ಟೈನ್ ಮಾಡ್ಕೊಳಕ್ಕಾಗಲಿಲ್ಲ. ಒಂಥರ ಇಂಡಿಯಾ ಸ್ಟಾರ್ಟೆಡ್ ಚಿಪ್ಪಿಂಗ್ ಅವೇ ಇದೆ ವಿಕೆಟ್ಸನ್ನು. ನಿಧಾನಕ್ಕೆ ಸಸ್ಟೈನ್ಡ್ ರೇಟಲ್ಲಿ ವಿಕೆಟ್ಸ್ ಬೀಳ್ತಾನೆ ಹೋಗ್ಬಿಡ್ತು. ಹಾಗಾಗಿ ಆ್ಯಂಡ್ ಬೌಲರ್ಸ್ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ದೇ ಟೈಟ್ ಡೌನ್. ಆಸ್ಟ್ರೇಲಿಯನ್ ಕಟ್ ಹಾಕೋದ್ರಲ್ಲಿ ಅವರು ಯಶಸ್ವಿ ಆದರು ಅಂತಲೇ ಅನ್ಬೋದು. ಪಿಚ್ ಏನು ಗ್ರೇಟ್ ಪಿಚ್ ಆಗಿತ್ತು ಅಂತಲ್ಲ ಅದು. ಇಟ್ ವಾಸ್ ನಾಟ್ ಎ ಗ್ರೇಟ್ ಬ್ಯಾಟ್ಸ್ಮನ್ಸ್ ಪಿಚ್ ಏನಲ್ಲ ಅದು. ಹಾಗಾಗಿ ಸ್ಲೋ ಪಿಚ್ ಅದು. ಬೇಸಿಕಲಿ ದುಬೈ ಇಸ್ ಎ ಸ್ಲೋ ಪಿಚ್ ಅದು. ಸ್ಲೋ ಪಿಚ್ಚಲ್ಲೇ ಆಡ್ತಿರೋದ್ರಿಂದ ಚೆನ್ನಾಗಿ ಆಡಿದ್ರು ಬೌಲರ್ಸು. ಬಟ್ ಅದಾದ ಮೇಲೆ ಭಾರತ ಬ್ಯಾಟಿಂಗಿಗೆ ಬಂದಾಗ ನಿರೀಕ್ಷೆ ರೋಹಿತ್ ಶರ್ಮಾ ಏನಾರು ಹೊಡಿತಾರೆ ಅಂದ್ಕೊಂಡಿದ್ರು, ಆಗಲಿಲ್ಲ. ದೆನ್ ಶುಭನ್ ಗಿಲ್ ಕೂಡ ವಾಂಟೆಡ್ ಅನ್ವಾಂಟೆಡ್ ಆಗಿ ಗೊತ್ತಿಲ್ಲ, ಹಿ ವಾಸ್ ಅಟೆಂಪ್ಟಿಂಗ್ ಒಂದು ಸ್ವೀಪನ್ನು ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ರು. ಬಟ್ ಐ ಡೋಂಟ್ ನೋ ಆ ಪರಿಸ್ಥಿತಿ ಅದು ಬೇಕಿತ್ತ ಶಾಟು ಇಲ್ವಾ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಸು. ಬಟ್ ಈ ಕಾಟ್ ಸಿಗಾಕೊಂಡ್ರು, ಮನೆಗೆ ಹೋದರು. ಅದಾದ ಮೇಲೆ ಬಂದಂಥ ಕೊಹ್ಲಿ ಆ್ಯಂಡ್ ಶ್ರೇಯಸ್ ಅಯ್ಯರು ಬ್ರಿಲಿಯಂಟ್ಲಿ ನನ್ನ ಪ್ರಕಾರ ಇನ್ನಿಂಗ್ಸನ್ನು ಕಟ್ಟಿದ್ರು. ವೆನ್ ಕೊಹ್ಲಿ ಫಿನಿಶ್ಡ್ 50, ಅದರೊಳಗಡೆ ಇದ್ದಿದ್ದು ಬರೀ 4 ಜಸ್ಟ್ 4 ಮಾತ್ರ ಇತ್ತು ಅದರಲ್ಲಿ. ಅಂದರೆ ಎಷ್ಟು ಡಿಸಿಪ್ಲಿನ್ಡ್ ಆಟದಲ್ಲಿ ಇದ್ದರು ಅಂತಂದರೆ 1-2 ಇನ್ನಿಂಗ್ಸನ್ನು ಕಟ್ಕೊಂಡು ಬಂದರು. ಅಫ್ಕೋರ್ಸ್ ಪ್ರೆಷರ್ ಇರಲಿಲ್ಲ, ಗ್ರೇಟ್ ರನ್ ಚೇಸಿನ ಪ್ರೆಷರ್ ಇರಲಿಲ್ಲ. ಯಾಕಂದರೆ 5+ ಪಾಯಿಂಟ್ ಅಷ್ಟು ಚಿಲ್ಲರೆ ರನ್ ಬಂದಿದ್ದರೆ ಸಾಕಾಗಿತ್ತು. ಹಾಗಾಗಿ ಆ 1-2 ಕಟ್ಕೊಂಡೋದ್ರು. ಏನೋ ದೊಡ್ಡದಾಗಿ ವೀರ ಶೂರಾದಿಶೂರರ ಥರ ಬ್ಯಾಟ್ ಎತ್ಕೊಂಡು ಭೀ ಅಂತ ಒಂದು 6 ಇಲ್ಲೊಂದು 4 ಅಲ್ಲ ಬರಲ್ಲ ಬಾಯ್ ಏನು ಆ ಸ್ಟೇಜಲ್ಲಿ ಇರಲಿಲ್ಲ. ಮರ್ಯಾದೆಯಿಂದ ಆಡಿದ್ರು, ಸ್ವಲ್ಪ ಗೌರವ ಕೊಟ್ಟು ಬೌಲರ್ಗಳಿಗೆ. ಇನ್ಫ್ಯಾಕ್ಟ್ ದಿ ಆಸ್ಟ್ರೇಲಿಯನ್ ಬೌಲರ್ಸ್ ಡಿಡ್ ಎ ಡ್ಯಾಮ್ ಗುಡ್ ಜಾಬ್. ಅದರಲ್ಲಿ ಸ್ಪಿನ್ನರ್ಸ್ ಚೆನ್ನಾಗೇ ಮಾಡಿದ್ರು ನನ್ನ ಪ್ರಕಾರ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಶ್ರೇಯಸ್ ಅಯ್ಯರ್ ವಿಕೆಟನ್ನು ತೆಗೆದುಕೊಂಡಿದ್ದಂಥ ಬಾಲ್ ಮಾತ್ರ ದಿ ಸ್ಪಿನ್ನರ್ ಅವ್ರು ಎಲ್ ಚಾಪೋ ಅದ್ರದ್ದು ಗ್ರೇಟ್ ಬಾಲ್ ಅದು ನನ್ನ ಪ್ರಕಾರ. ಇಟ್ ವಾಸ್ ಎ ಫಾಸ್ಟ್ ಒನ್. ಅದು ಸಾಕತ್ತಾಗಿತ್ತು ಆ ಬಾಲ್ ಮಾತ್ರ. ಅವ್ನು ಗೊತ್ತಾಗೋಷ್ಟೊಳಗೆ ಡಮಾರಾಗೋಯ್ತದು. ಏನೇನೋ ಭಾರತ ಈಗ ಗೆದ್ದಾಯಿತು. ಭಾರತ ಈಗ ನ್ಯೂಜಿಲೆಂಡ್ ಆ್ಯಂಡ್ ಸೌತ್ ಆಫ್ರಿಕಾ ಮಧ್ಯೆ ಯಾರು ಆಡ್ತಾರೆ ಅವ್ರನ್ನ ಒಬ್ಬರನ್ನ ಆಗುತ್ತೆ ದುಬೈಯಲ್ಲೇ ಮ್ಯಾಚು. ಸೊ ಪಾಕಿಸ್ತಾನಕ್ಕೆ ಇನ್ನೊಂದು ಮ್ಯಾಚ್ ಇದೆ ಅವರಿಬ್ಬರದ್ದು, ಅದಕ್ಕೆ ಸಂಬಂಧವಿಲ್ಲದೆ ಇರೋ ಮ್ಯಾಚ್ ಅವ್ರಿಗೆ. ಸೊ ಈಗ ಬೇಕಾದ್ರೆ ಅವರು ಯಾರ ಪರ ಹೋಗ್ಬೋದು, ಯಾರ್ದೊಬ್ಬರು ಪರ ಹೋಗ್ತಾರೆ ಅವರು. ಬೇಕಿದ್ರೆ ನಿಮ್ಮ ಹತ್ರ ಯಾವ್ದಾರು ನಿಂಬೆಹಣ್ಣು ಮಂತ್ರವಾದಿಗಳಿದ್ರೆ ಕರ್ಕೊಂಡು ಬನ್ನಿ ದುಬೈಗೆ. ಎಸ್.